ಪವಾಡಗಳೆಲ್ಲವೂ ಕೂಡ ಸಾಧನೆ ಮಾಡಿದರೆ ಬಂದೇ ಬರುತ್ತೆ. ದಟ್ ಈಸ್ ಅ ನ್ಯಾಚುರಲ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಎ ಟ್ರೂ ಗುರು ವಿಲ್ ನೆವರ್ ವಾಂಟ್ ಟು ಶೋ ದೀಸ್. ಯಾಕೆಂದರೆ ಶಿಷ್ಯರಿಗೆ ಅದ್ರ ಕಡೆ ಗಮನ ಹೋಗುತ್ತೆಯೇ ಹೊರತು ನಿಜವಾಗಿಯೂ ಗುರುವಿನಿಂದ ಏನನ್ನು ಪಡ್ಕೊಂಡು ತನ್ನ ಕಲ್ಯಾಣವನ್ನು ಮಾಡ್ಕೋಬೇಕು. ಅದಕ್ಕೆ ಮನಸ್ಸು ಅವಕಾಶವೇ ಕೊಡೋದಿಲ್ಲ. ಸ್ವಾಮಿರಾಮ ಹೇಳಿದ್ರೆ ಒಂದು ಯೋಗಿಕ ಸಿದ್ಧಿ ಅಷ್ಟೇ, ಇದೇನು ಭಾಳ ದೊಡ್ಡ ವಿಷಯ ಅಲ್ಲ ಅಂತಾರೆ. ಒಂದು ಹಂತ ಮೀರಿದ ಮೇಲೆ ಬಹುಶಃ ಸಿಗುವಂಥ ಸಾಧನೆಗಳಂತ ಹಾಗೇನಿಲ್ಲ ಅಂತೀರಾ? ಈಗ ನೀವು ಮಾಡ್ತೀರಾ, ನಾನು ಕೊಡ್ತೀನಿ. ಓಕೆ. ಯೋಗ ನೀನು ಕಲಿಬೇಕು ಅಂದರೆ ಶಾಸ್ತ್ರ ಹೇಳುತ್ತೆ ಯಮ ಮತ್ತು ನಿಯಮ ಅನ್ನೋದು ನಿಂಗೆ ಗೊತ್ತಿರಲೇಬೇಕು ಅಂತ. ಇವತ್ತು ಯಾರೂ ಕಲಿಸಲ್ಲ, ಹಾಗೆ ಡೈರೆಕ್ಟಾಗಿ ಆಸನ ಕಲಿಸ್ತಾರೆ. ಅದರ ಸೈಡ್ ಎಫೆಕ್ಟ್ಸ್ ಎಷ್ಟು ಇರುತ್ತೆ ಅಂದರೆ ಅನುಭವಿಸಿದವರಿಗೆ ಗೊತ್ತು. ನಮ್ಮ ಜನ ಅಂದರೆ ನಾವೇ, ನನ್ನ ಬಿಟ್ಟು ನಾನು ಹೇಳ್ತಾ ಇಲ್ಲ. ನಮಗೆ ಒಬ್ಬ ಸೇಜ್ ಅಥವಾ ಒಬ್ಬ ಋಷಿ ಅಂದರೆ, ಅಥವಾ ಒಬ್ಬ ಸನ್ಯಾಸಿ, ಒಬ್ಬ ಯೋಗಿ, ಒಬ್ಬ ಗುರು ಅಂತಂದರೆ ಕಾಯ್ತಾ ಇದ್ದೆ ಈ ಪ್ರಶ್ನೆ ಈಗ ಬರ್ಬೋದು ಅಂತ. ಅಲ್ಲ, ಗೊತ್ತಿಲ್ಲ ನನಗೆ. ನಾನು ಅಂದರೆ ನಮಗೆ ಅವರಿಂದ ನಮಗೇನು ನಿರೀಕ್ಷೆಗಳಿರ್ತವೆ ಅಂತಂದರೆ ಪವಾಡಗಳು, ಅತಿಮಾನುಷ ಶಕ್ತಿಗಳು, ಅತೀಂದ್ರಿಯ ಎಕ್ಸ್ಪೀರಿಯನ್ಸಸ್ನ ಅವ್ರು ಹೊಂದಿರ್ತಾರೆ ಅನ್ನೋದು ಒಂದಿದ್ದರೆ ಅವ್ರ ಬಗ್ಗೆ ಆ ನಂಬಿಕೆ ಇರುತ್ತೆ. ಎರಡನೇದು ನಮಗೆ ತೋರಿಸ್ಬೋದಾ ಇವರು ಅನ್ನೋದು ಕೂಡ ಒಂದು ಸಣ್ಣ ಆಸೆ ಇರುತ್ತೆ. ಸೊ ಈ ಬಗ್ಗೆ ನಿಮ್ಮ ಅನುಭವ ಸ್ವಾಮಿ ರಾಮ ಅವ್ರ ಜೊತೆಗೆ, ಅಥವಾ ಸ್ವಾಮಿ ರಾಮ ಅವರ ಗುರುಗಳು ಬೆಂಗಾಲಿ ಬಾಬಾ ಅವ್ರ ಜೊತೆಗಿನ ಅನುಭವಗಳು ಹಂಚ್ಕೊಳ್ಬೋದಾ ಅಂತ? ಈಗ ನನ್ನ ಉದಾಹರಣೆ ಏನು ಹೇಳಿದೆ, ನಾನು ಧ್ಯಾನಕ್ಕೆ ನನ್ನನ್ನು ಕೂರಿಸಿ ನಾನೇನು ಅಂತ ಕಾಣಿಸಿದ್ರಲ್ಲ, ಅದು ಪವಾಡವೇ ತಾನೆ. ಹೌದು, ಪವಾಡ ಅಂದ್ಕೊಂಡ್ರೆ ಪವಾಡ ಅಂದರೆ ಏನು, ಎಲ್ಲಿವರೆಗೆ ನನಗೆ ಅದು ಗೊತ್ತಾಗೋಲ್ಲ, ಅರ್ಥ ಆಗೋಲ್ಲ, ಅಲ್ಲಿವರೆಗೂ ಅದು ಮ್ಯಾಜಿಕ್ಕು. ಕರೆಕ್ಟ್. ಒಮ್ಮೆ ಒಬ್ಬ ಮೆಜಿಷಿಯನಿಗೆ ನೀವು ಕೇಳಿದರೆ ಅದನ್ನು ಅವ್ನು ಪವಾಡ ಅಂತಂತಾನ, ಐ ನೋ ಇಟ್ ಅಂತಾನೆ ಅಲ್ವಾ. ಹಾಗೆಯೇ ಈ ಅಧ್ಯಾತ್ಮ ಅನ್ನೋದು ಅಷ್ಟೇ, ಇದನ್ನು ಬ್ರಹ್ಮವಿದ್ಯೆ ಅಂತ ಕರೀತಾರೆ ಅಧ್ಯಾತ್ಮವನ್ನು. ನಮ್ಮ ತಾಯಿ ಯಾವಾಗಲೂ ಈ ಮಾತನ್ನು ಹೇಳೋರು, ಅರ್ಥ ಆಗೋವರೆಗೂ ಅರ್ಥ ಆಗದೇ ಇರೋವರೆಗೂ ಇದೊಂದು ಮಂಗವಿದ್ಯೆ, ಅರ್ಥ ಆದಮೇಲೆ ಇದು ಬ್ರಹ್ಮವಿದ್ಯೆ ಅಂತ. ಯಾವುದನ್ನು ಬೇಕಾದ್ರೂ ನೀವು ಹಾಗೆ ಅನ್ಕೋಬೋದು ಅಂತ ಹೇಳೋರು ನಮ್ಮ ತಾಯಿ. ಓಕೆ. ಸೊ ಬ್ರಹ್ಮವಿದ್ಯೆ ಅನ್ನೋದು, ಈ ಪವಾಡಗಳು ಅನ್ನೋದು, ಈ ಮ್ಯಾಜಿಕ್ಸ್ ಅನ್ನೋದು ಇವರೆಲ್ಲ ತೋರಿಸ್ತಾರಲ್ಲ ಅಂತ ಯಾಕೆ ನಾವು ಬಯಸ್ತೀವಿ ಅಂದರೆ ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಅದಕ್ಕೆ ನಮಗೆ ಕ್ಯೂರಿಯಾಸಿಟಿ. ಖಂಡಿತ ತೋರಿಸ್ಬಲ್ಲರು. ಆದರೆ ಸ್ವಾಮಿರಾಮ ಹೇಳ್ತಾರೆ ಇದೆಲ್ಲ ಸಿದ್ಧಿಗಳು. ಈಗ ನೀರಿನಲ್ಲಿ ನಡ್ಕೊಂಡು ಹೋಗ್ರಪ್ಪ, ಎಷ್ಟು ಫೇಮಸ್ ಆಗಿಬಿಡ್ತಾರೆ. ಯಾರಾದರೂ ಒಬ್ರು ಇವತ್ತು ಒಬ್ಬ ಯೋಗಿ ಬಂದು ಸುಮ್ಮನೆ ನಿಮ್ಮ ಎದುರುಗಡೆಗೆ ನೀರಲ್ಲಿ ಈ ಕಡೆ ಆ ಕಡೆ ನಡ್ಕೊಂಡು ಹೋಗ್ತಾರೆ, ಅಥವಾ ಬೆಂಕಿ ಒಳಗೆ ಎಂಟ್ರಾಗ್ತಾರೆ. ನಡೀತಾನೆ ಇರ್ತೀನಿ ತಪ್ಪ. ಅವ್ರು ಹಳ್ಳಿಗಳಲ್ಲಿ ಸಾಮಾನ್ಯರು ಕೂಡ ಮಾಡ್ತಾರೆ ಇದನ್ನು. ಎಷ್ಟೋ ಸರ್ತಿ ಕೆಂಟದ ಮೇಲೆ ಓಡಲ್ವೇ, ನಾವು ಓಡ್ತೀವಾ? ಓಡಲ್ಲ. ಅದವ್ರ ನಂಬಿಕೆ. ಅದರಿಂದ ನನಗೇನು ಆಗಲ್ಲ ಅಂತ ನಂಬಿ ಹೋಗೋದ್ರಿಂದ ಅವರಿಗೆ ಆ ಕಡೆ ತನಕ ಹೋದ ತನಕ ಏನು ಗೊತ್ತೇ ಆಗಲ್ಲ ಅವರಿಗೆ. ಸೊ ಇಟ್ಸ್ ದ ಸ್ಟೇಟ್ ಆಫ್ ಮೈಂಡ್. ಹಾಗೆ ಪವಾಡಗಳೆಲ್ಲವೂ ಕೂಡ ಸಾಧನೆ ಮಾಡಿದರೆ ಬಂದೇ ಬರುತ್ತೆ. ದಟ್ ಈಸ್ ಅ ನ್ಯಾಚುರಲ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಓಕೆ. ಸ್ವಾಮಿರಾಮ ಅದಕ್ಕೆ ಹೇಳ್ತಾರೆ ಏನು ಅಂದರೆ, ಒಂದ್ಸರಿ ನನಗೆ ಹೇಳಿದ್ರು ಅವರೇನು, ಬೇಟೆ ಪ್ರಾಮಿಸ್ ಮೀ, ನನ್ನ ಕೈ ಮೇಲೆ ನೀನು ಕೈ ಇಟ್ಟು ನೀನು ಪ್ರಾಮಿಸ್ ಮಾಡಬೇಕು. ಏನು? ಇನ್ ಯುವರ್ ಕೋರ್ಸ್ ಆಫ್ ಲೈಫ್ ವೆನ್ ಯು ಆರ್ ಡೂಯಿಂಗ್ ದಿಸ್ ಶ್ರೀ ವಿದ್ಯಾ ಪ್ರಾಕ್ಟೀಸ್, ಯು ಆರ್ ಬೌಂಡ್ ಟು ಗೆಟ್ ಲಾಟ್ ಆಫ್ ಸಿದ್ಧೀಸ್, ಬಟ್ ಪ್ರಾಮಿಸ್ ಮೀ ದಟ್ ಯು ವಿಲ್ ನಾಟ್ ಗೋ ರನ್ ಬಿಹೈಂಡ್ ದೀಸ್ ಸಿದ್ಧೀಸ್. ಯಾಕೆ ಅಂತ ಕೇಳಿದೆ. ಯಾಕೆ ಅನ್ನೋದು ನಿಂಗೆ ಈಗ ಅರ್ಥ ಆಗಲ್ಲ, ಆದರೆ ನೀನು ನಂಗೆ ಪ್ರಾಮಿಸ್ ಮಾಡಬೇಕು. ಅದಕ್ಕೆ ಇನ್ನೊಂದು ಮಾತು ಸೇರಿಸಿದ್ರು. ಏನು? ಅಕಸ್ಮಾತ್ ನೀನೇನಾದರೂ ಮಾತಿಗೆ ತಪ್ಪಿದರೆ, ರಿಮೆಂಬರ್ ದ್ಯಾಟ್ ಯುವರ್ ಗುರು ಈಸ್ ನಾಟ್ ವಿತ್ ಯು. ನೀನು ನಿಶ್ಚಯ ಮಾಡು, ಗುರು ಬೇಕಾ ಸಿದ್ಧಿಗಳು ಬೇಕಾ ಅಂಥೇಳಿ. ಯಾಕೆ ಅಂತಂದರೆ ಇಂತಹ ಪವಾಡಗಳನ್ನು ತೋರಿಸಿದ ಮೇಲೂ ಏನಾಗುತ್ತೆ ಹೇಳಿ. 100 ಪವಾಡ ತೋರಿಸ್ತಾರೆ ಒಬ್ಬ ಗುರು ನಮಗೆ, ಮತ್ತೆ 101ನೇ ಸರಿ ಮನಸ್ಸು ಏನು ಕೇಳುತ್ತೆ, ಇನ್ನೊಂದು ಪವಾಡ ಅವ್ರು ತೋರಿಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ.
ಈಗ ನಾನು ಬರಿತಾ ಇರೋಂಥ ಪುಸ್ತಕದಲ್ಲಿ ಇರೋದೆಲ್ಲ ಇವೇನೆ. ಏನೇನು ಪವಾಡಗಳನ್ನು ಒಬ್ಬ ಯೋಗಿ ಮಾಡ್ಬೋದು, ಒಬ್ಬ ಗುರು ಮಾಡ್ಬೋದು, ಋಷಿಮುನಿಗಳು ಯಾವ ರೀತಿ ಇದನ್ನೆಲ್ಲ ಮಾಡ್ತಾಯಿದ್ರು, ಯಾಕೆ ಮಾಡ್ತಾಯಿದ್ರು, ಹೇಗೆ ಅವ್ರ ಜೊತೆ ನಾವು ಕನೆಕ್ಟ್ ಆಗ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಪೀಪಲ್ ರೀಡಿಂಗ್ ದಿಸ್ ಬುಕ್. ಆಫ್ ಕೋರ್ಸ್ ವಿ ಆರ್ ಎಕ್ಸೈಟೆಡ್ ಆಸ್ ವೆಲ್. ಹಾಗೆ ಯಾಕೆ ಅಂತ ಕೇಳಿದ್ರೆ ಇದರ ಫ್ಯುಟಿಲಿಟಿ ಆಫ್ ದಿಸ್ ಮ್ಯಾಜಿಕ್. ಈ ಒಂದು ಮಾತಲ್ಲಿ ಹೇಳಿಬಿಟ್ರೆ ನಿಮ್ಗೆ ಹೌದಲ್ವಾ ಅಂತ ಅನಿಸುತ್ತೆ. 100 ಪವಾಡ ಮಾಡಿದ ಮೇಲೂ ನೀನು ಮತ್ತೆ ಇನ್ನೊಂದು ಪವಾಡ ಮಾಡಲಿ ಅಂತಂದರೆ ಗುರುವಿನ ಜೊತೆ ಇದ್ದು ನಿನಗೇನು ಉಪಯೋಗ ಆಯಿತು? ನೀನೇನಾದರೂ ಸ್ವಲ್ಪ ಜ್ಞಾನಿ ಆದ್ಯಾ? ನಿನ್ನ ಆಂತರಿಕ ವಿಕಾಸ ಏನಾದರೂ ಆಯಿತಾ? ನಿನ್ನ ಜೀವನದ ಉದ್ದೇಶ ಕಲ್ಯಾಣ ಏನಾದರೂ ಆಯಿತಾ? ಇಲ್ಲ. ಹಾಗಾಗಿ ಎ ಟ್ರೂ ಗುರು ವಿಲ್ ನೆವರ್ ವಾಂಟ್ ಟು ಶೋ ದಿಸ್. ಯಾಕೆಂದರೆ ಶಿಷ್ಯರಿಗೆ ಅದ್ರ ಕಡೆ ಗಮನ ಹೋಗುತ್ತೆಯೇ ಹೊರತು ನಿಜವಾಗಿಯೂ ಗುರುವಿನಿಂದ ಏನನ್ನು ಪಡ್ಕೊಳ್ಬೇಕೋ ಪಡ್ಕೊಂಡು ತನ್ನ ಕಲ್ಯಾಣವನ್ನು ಮಾಡ್ಕೋಬೇಕು, ಅದಕ್ಕೆ ಮನಸ್ಸು ಅವಕಾಶವೇ ಕೊಡೋದಿಲ್ಲ. ಕರೆಕ್ಟ್. ಹಾಗಾಗಿ ಸ್ವಾಮಿರಾಮ ಅವರು ಪವಾಡಗಳನ್ನು ಮಾಡೋದ್ರ ಬಗ್ಗೆ ತುಂಬ ವಿರೋಧ. ಆದರೆ ಅವರ ಗುರುಗಳು ಬೆಂಗಾಲಿ ಬಾಬಾ ಅವರನ್ನು ಕಳಿಸಿದ್ದೆ ಅಮೇರಿಕಕ್ಕೆ, ನೀನು ಹೋಗಿ ಈ ದೊಡ್ಡ ಪವಾಡದಂಥ ಕೆಲಸವನ್ನು ಮಾಡಬೇಕು. ಏನು ಅಂತಂದರೆ ಇವತ್ತು ನಮ್ಮ ಆಧ್ಯಾತ್ಮಿಕತೆಯನ್ನು ನಮ್ಮ ಜನರು ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ ವೆಸ್ಟರ್ನ್ ಎಜುಕೇಷನ್ ಬಂತು, ಬ್ರಿಟಿಷರು ರೂಲೆಲ್ಲ ಬಂದಮೇಲೆ ಇದನ್ನೆಲ್ಲ ಮೂಢನಂಬಿಕೆ ಅಂತ ಹೇಳಿ ಮೂಲೆ ಗುಂಪು ಮಾಡಿದ್ದೆ ಅಲ್ವೇ. ಯೋಗಿಗಳನ್ನೆಲ್ಲ ಅತ್ಯಂತ ತಿರಸ್ಕಾರವಾಗಿ ಕಂಡಿದ್ದೆ ಆ ಕಾಲದಲ್ಲಿ. ಹಾಗಾಗಿ ಅವರೆಲ್ಲ ಮೌನವಾಗಿ ಯಾವುದೋ ಕಾಡುಗಳಿಗೆ ಹೊರಟೋಗ್ಬಿಟ್ರು. ಹಾಗಾಗಿ ನೀನು ಇವತ್ತು ನಮ್ಮ ದೇಶದ ಜನರಿಗೆ ಹೇಳಿದ್ರೆ ಅವ್ರು ಒಪ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ. ನೀನು ವಿದೇಶಕ್ಕೆ ಹೋಗಬೇಕು. ಅದೊಂದು ಓಪನ್ ಸೊಸೈಟಿ, ಅದು ಎಲ್ಲವನ್ನು ಮುಕ್ತವಾಗಿ ಸ್ವೀಕರಿಸುವಂಥ ಗುಣ ಇದೆ. ಕೆಟ್ಟದ್ದನ್ನು ಸ್ವೀಕರಿಸ್ತಾರೆ, ಒಳ್ಳೆಯದನ್ನು ಸ್ವೀಕರಿಸ್ತಾರೆ. ನೀನು ಒಳ್ಳೆಯದನ್ನು ಕೊಡು. ಏನು ಕೆಲಸ ಮಾಡಬೇಕು ಅಂತಂದರೆ ಐ ವಾಂಟ್ ಯು ಟು ಬ್ರಿಡ್ಜ್ ದ ಕನೆಕ್ಷನ್ ಬಿಟ್ವೀನ್ ಈಸ್ಟರ್ನ್ ಸ್ಪಿರಿಚುವಾಲಿಟಿ ಆ್ಯಂಡ್ ವೆಸ್ಟರ್ನ್ ಸೈನ್ಸ್. ಓಕೆ. ಹೋಗಿ 25-30 ವರ್ಷ ಅವರಲ್ಲಿದ್ದು ಕೆಲಸವನ್ನು ಮಾಡಿದರು ಸ್ವಾಮಿರಾಮ. ಹಾಗಾಗಿ ಭಾರತದಲ್ಲಿ ಅವರು ಪರಿಚಯ ತುಂಬ ಕಡಿಮೆ. ದ ಪ್ರೈಮ್ ಪೀರಿಯಡ್ ಆಫ್ ಹಿಸ್ ಟೈಮ್ ಹಿ ಸ್ಪೆಂಟ್ ಇನ್ ಅಮೇರಿಕಾ. ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಜಗತ್ತನ್ನು ಕಟ್ಟಿ ಬಂದರು ಅವರಲ್ಲಿ. ಅವರು ಅದನ್ನೇ ಮಾಡಿದ್ದೇನು, ಸೈಂಟಿಸ್ಟ್ಸನ್ನ ಕರೆಸಿ ಲ್ಯಾಬ್ರೇಟ್ರಿನಲ್ಲಿ ಹಿ ಅಲೋಡ್ ಹಿಮ್ಸೆಲ್ಫ್, ಸಬ್ಮಿಟೆಡ್ ಹಿಮ್ಸೆಲ್ಫ್ ಟು ಸ್ಪಿರಿಚುವಲ್ ಎಕ್ಸ್ಪ್ಲೋರೇಷನ್ಸ್ ಆ್ಯಂಡ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್. ಪ್ರಾಣದ ಬಗ್ಗೆ ಇರ್ಬೋದು, ಕಣ್ಣಿನ ದೃಷ್ಟಿ ಬಗ್ಗೆ ಇರ್ಬೋದು, ಅನೇಕ ಇನ್ವಾಲಂಟರಿ ಆರ್ಗನ್ಸ್ ಅಂತ ನಾವೇನು ಹೃದಯ ಫಾರ್ ಎಕ್ಸಾಂಪಲ್ ಅನ್ಕಂಟ್ರೋಲ್ ಇದೆಯಾ, ಅದು ಇಲ್ಲ ಅಲ್ವಾ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಅದು ಸುಳ್ಳು ಅನ್ನೋದನ್ನು ಮೆಡಿಕಲ್ ವರ್ಲ್ಡ್ಗೆ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಪ್ರೂವ್ ಮಾಡಿ ತೋರಿಸಿದ್ರು. ಆನ್ ರೆಕಾರ್ಡ್ ಏನು ಮಾಡಿ ತೋರಿಸಿದ್ರು ಅವರು? ಹಾರ್ಟ್ ಬೀಟ್ಸನ್ನು ಹೈಯೆಸ್ಟ್ ಲೆವೆಲಿಗೆ ಏರಿಸ್ಬಿಟ್ಟು ಪ್ಯಾಲ್ಪಿಟೇಷನನ್ನು. ಮೆಡಿಕಲ್ ಜಗತ್ತು ಹೇಳುತ್ತೆ ಆ ಸ್ಪೀಡಿಗೆ ಹೋದರೆ ಮತ್ತು ಮನುಷ್ಯ ಬದುಕೋದಿಲ್ಲ ಅಂಥೇಳಿ. ದ್ಯಾಟ್ಸ್ ಎ ಪ್ರೂವನ್ ಫ್ಯಾಕ್ಟ್. ತೋರಿಸಿದ್ರು. ಮನಸ್ಸನ್ನು ಕಂಟ್ರೋಲ್ ಮಾಡಿದರೆ ಹಾರ್ಟ್ ರೇಟನ್ನು ಎಷ್ಟಕ್ಕೆ ಬೇಕಾದ್ರೂ ಏರಿಸಿ ಮತ್ತೆ ಇಳಿಸಿ ಮಾಡ್ಬೋದು ಅಂತ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದರು ಸ್ವಾಮಿರಾಮ, ನಾವೇ ಕರೆಸಿದ್ವಿ ಅವರನ್ನು. ಆಗ ಸೈಂಟಿಸ್ಟ್ ಒಂದು ಗ್ರೂಪು, ಮೆಡಿಕಲ್ ಇವ್ರ ಗ್ರೂಪನ್ನು ಇಬ್ಬರನ್ನು ಕೂರಿಸಿ ಅನೇಕ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಕಣ್ಣೆದುರನ್ನೇ ಮಾಡಿದ್ರು. ಹೌದು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಮತ್ತು ಟೌನ್ ಹಾಲಲ್ಲಿ. ಏನು ಕ್ಯಾನ್ಸರ್ ಅಂದರೆ ಏನು? ಬಾಡಿನಲ್ಲಿ ಲಂಪ್ಸ್ ತಾನೇ. ಕೇಳಿದರು ಡಾಕ್ಟರ್ಸನ್ನು, ಕೇಳಿ ಯು ಟೆಲ್ ಮೀ ವೇರ್ ಯು ವಾಂಟ್ ಮೀ ಟು ಪ್ರೊಡ್ಯೂಸ್ ದ ಲಂಪ್ ಇನ್ ಮೈ ಬಾಡಿ, ಕ್ಯಾನ್ಸರಸ್ ಲಂಪ್, ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಮೀ. ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದರು ಅಲ್ಲಿ ಡಾಕ್ಟರ್ಸ್. ಜಸ್ಟ್ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ಹೇಳಿದ್ರು, ಮೈ ಬಾಡಿ ಈಸ್ ಫುಲ್ ಆಫ್ ಕ್ಯಾನ್ಸರಸ್ ಲಂಪ್ಸ್, ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಮೀ. ಬಂದು ಚೆಕ್ ಮಾಡಿದ್ರು ಡಾಕ್ಟರ್ಸ್. ಯು ವಾಸ್ ಲೈಯಿಂಗ್ ಡೌನ್. ಆಮೇಲೆ ಕೇಳಿದ್ರು, ಈಗ ನನ್ನ ತೊಡೆನಲ್ಲಿ ಇದೆ, ಯು ಹ್ಯಾವ್ ಚೆಕ್ಡ್ ಇಟ್ ರೈಟ್, ಇದನ್ನು ಎಲ್ಲಿ, ವಿಚ್ ಪಾರ್ಟ್ ಆಫ್ ದಿ ಬಾಡಿ ಯು ವಾಂಟ್ ಮೀ ಟು ಸೆಂಡ್? ಯಾರೋ ಡಾಕ್ಟ್ರ್ ಹೇಳಿದ್ರು, ಕುತ್ತಿಗೆಗೋ ಕೆನ್ನೆಗೋ ಏನೋ ಕಳಿಸಿ ಅಂತ. ಮತ್ತೆ ಬಂದು ಚೆಕ್ ಮಾಡಿ ಅಂದರು. ದೆನ್ ಹಿ ಪ್ರೆಸ್ಡ್, ದೇರ್ ವಾಸ್ ಎ ಲಂಪ್. ಈ ಥರ 2-3 ಪೊಸಿಷನ್ಸಿಂದ ಚೆಕ್ ಮಾಡಿಸಿದ ಮೇಲೆ ಹೇಳಿ, ನಾವು ಐ ಆಮ್ ಗೋಯಿಂಗ್ ಟು ಥ್ರೋ ಇಟ್ ಔಟ್ ಆಫ್ ಮೈ ಸಿಸ್ಟಮ್. ಅಗೇನ್ ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಮೀ. ದೇ ಕೇಮ್ ಆ್ಯಂಡ್ ಚೆಕ್. ಲಂಪ್ಸ್ ವರ್ ನಾಟ್ ಜಸ್ಟ್ ಡಿಸಪಿಯರ್ಡ್. ಏನು ಮಾಡಿದ್ರಿ ಅಂತ ಕೇಳಿದ್ರು ಅವರು. ಓಕೆ, ವಿ ನೋ ಎ ಮೆಥಡ್, ಯೋಗಿಕ್ ಮೆಥಡ್ಸ್ ವೇರ್ ವಿ ಜಸ್ಟ್ ಥ್ರೋ ಇಟ್ ಔಟ್ ಇನ್ ಟು ದ ನೇಚರ್. ನೇಚರಿಗೆ ಕಳಿಸಿದ್ರೆ ಅದು ತಪ್ಪಲ್ವಾ ಅಂತ ಕೇಳಿದ್ರು. ತಪ್ಪು, ಹೌದು, ಬಟ್ ವಿ ನೋ ಹೌ ಟು ಡಿಸಾಲ್ವ್ ಇಟ್ ಇನ್ ಟು ಎ ಟ್ರೀ. ಓಕೆ.
ಆ ಟ್ರೇ ಮೂಲಕ ಮತ್ತೆ ಅದನ್ನು ಹಾರ್ಮ್ಲೆಸ್ ಆಗಿ ಡಿಸಾಲ್ವ್ ಮಾಡಿದ ಮೇಲೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ವಿ ಡೋಂಟ್ ಹಾರ್ಮ್ ದಿಸ್ ನೇಚರ್. ಎಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದ್ದಾರೆ ಅವರು. ಮಾಡಿ ಹೌ ಯೋಗ ಸ್ಪಿರಿಚುವಾಲಿಟಿ ಈಸ್ ಎ ಬಿಗ್ ಸೈನ್ಸ್. ಇವತ್ತು ಬಹುಶಃ ವೆಸ್ಟಲ್ಲಿ ಮತ್ತು ಯುರೋಪಿಯನ್ ಕಂಟ್ರೀಸಿನಲ್ಲಿ ಯೋಗವನ್ನು ಪ್ರಾಕ್ಟೀಸ್ ಮಾಡುವಷ್ಟು ಇಂಡಿಯಾದಲ್ಲಿ ಮಾಡೋದಿಲ್ಲ ಜನ ಅಲ್ವಾ. ನನಗೆ ಈ ಪವಾಡಗಳಲ್ಲಿ ಅಂತಂದಾಗ ಒಂದು ನನಗೆ ಯಾವಾಗಲೂ ನೆನಪು ಬರೋದು, ನಾನು ಓದಿದ್ದೀನಿ ಕೂಡ, ಅಂದರೆ ಒಬ್ಬ ವ್ಯಕ್ತಿ ಒಂದೇ ಟೈಮಿಗೆ ಬೇರೆ ಬೇರೆ ಕಡೆ ಇರೋದು ಅಂಥೇಳಿ, ಇದು ಸಾಧ್ಯನಾ ಇದು? ಈಗ ನಿಮಗೆ ಕೃಷ್ಣನೇ ತನ್ನ ಜೀವನದಲ್ಲಿ ಮಾಡಿ ತೋರಿಸ್ದ, ಲಾರ್ಡ್ ಕೃಷ್ಣ. ಅವನ ಹೆಸರೇನು ಒಬ್ಬ ಮರ್ತೋಯ್ತು, ಬರುತ್ತೆ ಹೆಸರು ನೆನಪಿಗೆ ಬರುತ್ತೆ. ಅವನು ದ್ರೌಪದಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದ. ಕೀಚಕ ಅಲ್ಲ ಇನ್ನೊಬ್ಬ ಇದ್ದಾನೆ, ದುರ್ಯೋಧನನ ಜಯದ್ರಥ. ಇನ್ನೂ ಒಬ್ಬ ಇದ್ದಾನೆ, ಬರುತ್ತೆ ಬಿಡಿ, ಹೇಳ್ತಾ ತಾನಾಗೆ ಬರುತ್ತೆ ಹೆಸರು. ಕೊನೆಗೆ ಕೃಷ್ಣ ಬೇಸತ್ತು ಅವನನ್ನು, ಶಿಶುಪಾಲ ಅವನನ್ನು ಇನ್ನು ಸರಿ ಮಾಡೋಕ್ಕಾಗೋದೇ ಇಲ್ಲ ಅಂಥೇಳಿ ಅವನಿಗೊಂದು ಶಾಪ ಕೊಡ್ತಾನೆ. ಏನಂತ, ನೀನು 100 ತಪ್ಪುಗಳನ್ನು ಮಾಡೋರು ನಿನ್ನನ್ನು ಕ್ಷಮಿಸ್ತೀನಿ, 101ನೇ ಸರ್ತಿ ನಾನು ನಿನ್ನನ್ನು ಕ್ಷಮಿಸಲ್ಲ, ಅಲ್ಲಿ ನಿನ್ನ ಕತೆ ಮುಗೀತದೆ ಅಂತ. ಆಗ ಒಡ್ಡೋಲಗದಲ್ಲಿ ಕೂತಾಗ್ಲೇ ಅವನನ್ನು ವಿಪರೀತವಾಗಿ ಅವಮಾನ ಮಾಡ್ತಾನೆ, ಕೃಷ್ಣನನ್ನು, ಶಿಶುಪಾಲ ಅಲ್ವೇ. ಶಿಶುಪಾಲ ಕೂತ್ಕೊಂಡು ಇವನು ಕೃಷ್ಣ ಎಣಿಸ್ತಾ ಇರ್ತಾನೆ, 99, 100 ವಾರ್ನ್ ಮಾಡ್ತಾನೆ. ಆಯಿತು 98 ಆಯಿತು, 99 ಆಯಿತು, ಇನ್ನೊಂದು ಮಾಡಿದರೆ ನಿನ್ನ ಕತೆ ಮುಗೀತು ಅಂಥೇಳಿ. ಆಮೇಲೆ ಸುದರ್ಶನ ಚಕ್ರವನ್ನು ಬಿಡ್ತಾನೆ ತಾನೆ. ಆಗ ಅವನಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಓಡ್ತಾನೆ ಅವನು. ನೋಡಿ ಎಲ್ಲಿ ನೋಡಿದ್ರು ಕೃಷ್ಣ. ಅಂಥ ದೊಡ್ಡ ಅರಮನೆಯ ಒಡ್ಡೋಲಗ, ಅಲ್ಲಿ ಸಾವಿರಾರು ಕುರ್ಚಿಗಳಿದೆ. ಇಲ್ಲಿಂದ ತಪ್ಪಿಸ್ಕೊಂಡು ಅಲ್ಲಿ, ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಅದು ಫಾಲೋ ಮಾಡ್ತಾ ಇದೆ ಚಕ್ರ. ನೋಡಿರಿ ಎಲ್ಲಿ ನೋಡಿದ್ರು ಕೃಷ್ಣ. ಹೌ ಮೆನಿ ಬಾಡೀಸ್ ಯು ಮಸ್ಟ್ ಹ್ಯಾವ್ ಕ್ರಿಯೇಟೆಡ್ ಫಾರ್ ಹಿಮ್ ಟು ಸಿ. ನಾವು ಅದನ್ನು ಏನೋ ಒಂದು ಕತೆ ಅನ್ನೋ ಥರ ಭಾವಿಸ್ಕೊಂಡು ಬಿಡ್ತೀವಿ. ಸ್ವಾಮಿ ರಾಮ್ ಅವ್ರು ನಾನು ಹೇಳಿದ್ನಲ್ಲ, ರಾತ್ರಿ 12 ಗಂಟೆನಲ್ಲಿ, ಅವತ್ತು ತುಂಬ ಚಳಿ, ಜನವರಿನಲ್ಲಿ, ಈಗಿನ ಬೆಂಗಳೂರಲ್ಲ ಬಿಡಿ, ಆಗಿನ ಬೆಂಗಳೂರು, 30 ವರ್ಷದ ಹಿಂದಿನ ಬೆಂಗಳೂರು, ವಿಪರೀತ ಚಳಿ ಇರುತ್ತೆ. ಇದನ್ನು ಪೂರ್ ಮ್ಯಾನ್ಸ್ ಊಟಿ ಅಂತ ಕರಿತಾ ಇದ್ವಿ ನಾವು ಅಲ್ವೇ. ಕಿಟಕಿಗಳನ್ನು ಕೂಡ ಹಾಕ್ಬಿಟ್ಟಿದೆ, ಯಾಕೆ ನನ್ನ ಮಗಳು ತುಂಬ ಚಿಕ್ಕವಳು, ಅವಳಿಗೆ ಸ್ವಲ್ಪ ನೆಗಡಿ ಎಲ್ಲ ಇತ್ತು ಅಂತ. ಸೀದಾ ಒಳಗಡೆ ರೂಮಲ್ಲಿದ್ದರು ನಮ್ಮ ಎದುರುಗಡೆಗೆ. ಅಲ್ಲ 92ನಲ್ಲಿ 93ನಲ್ಲಿ ನಮ್ಮ ಮಂತ್ರೋಪದೇಶ ಮಾಡಿದ ಮೇಲೆ, ನಾವು ಬೆಂಗಳೂರಿಗೆ ಬಂದ ಹಂತದಲ್ಲಿ ಒಂದು 6 ತಿಂಗಳು ಸಮಯ ಆದಮೇಲೆ ಅವ್ರು ಈ ರೀತಿ ಕಾಣಿಸ್ಕೊಂಡ್ರು. ಹೇಳಿದ್ರು, ಮಂಚದ ಮೇಲೆ ಹಿಂಗೆ ತುದಿನಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟೆ, ಬೇರೆ ಏನು ಚೇರ್ ಇರಲಿಲ್ಲ ಅಲ್ಲಿ ಬೆಡ್ರೂಮಲ್ಲಿ. ಕೂತ್ಕೊಂಡು ನಮ್ಮಿಬ್ಬರಿಗೂ ಎಬ್ಬಿಸ್ಬಿಟ್ಟು, ನಾನು ಏನೋ ಒಂದು ಮುಖ್ಯವಾದ ನಿಮ್ಮ ಸಾಧನೆಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ. ಇದನ್ನು ನಾನು ಟೆಲಿಫೋನಲ್ಲೂ ಹೇಳ್ಬೋದಾಗಿತ್ತು, ಆದರೆ ಈ ರೀತಿ ನಾನು ಬಂದರೆ ನಿಮಗೆ ನೀವು ಮಾಡ್ತಾಯಿರೋ ಸಾಧನೆಯಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ, ಗುರುವಿನ ಬಗ್ಗೆ ನಂಬಿಕೆ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಬಂದಿದ್ದೀನಿ ಅಂತ ಹೇಳಿ ನಮಗೇನು ಬೆಳಕು ಹೇಳಿಬಿಟ್ಟು ಹೇಳಿ ಈ ಜಸ್ಟ್ ವ್ಯಾನಿಶ್ಡ್ ಇನ್ ದ ಥಿನ್ ಏರ್. ಅಲ್ಲೇ ಹಾಗೆ ಮಾಯ ಆದರು. ಅವರು ಶರೀರ ಅಂದರೆ ಈ ವಾಸ್ ಇನ್ ದ ಫಿಸಿಕಲ್ ಬಾಡಿ. ಆಮೇಲೆ ಅವರು ಬೆಳಕಿನ ಶರೀರ ಆದರು. ಆ ಬೆಳಕು ಹಾಗೆ ಡಿಸಾಲ್ವ್ ಆಗೋಯ್ತು ಇದೇ ವಾತಾವರಣದೊಳಗಡೆಗೆ. ಕುಡ್ಂಟ್ ಸಿ ಹಿಮ್. ಓಕೆ, ಏನು ಹೇಳಿದ್ರು ಅವ್ರು, ನಮ್ಗೆ ಏನು ಹೇಳಕ್ಕೆ ಬಂದಿದ್ರು? ಅದು ಸಾಧನೆಗೆ ಸಂಬಂಧಪಟ್ಟಂತಹ ರಹಸ್ಯ. ನಾನು ನಿಮಗೆ ಫೋನಲ್ಲೂ ಹೇಳ್ಬೋದಾಯ್ತು, ಇಟ್ಸ್ ನಾಟ್ ಎ ಬಿಗ್ ಡೀಲ್. ವೈ ಐ ಟುಕ್ ದ ಟ್ರಬಲ್ ಆಫ್ ಕಮಿಂಗ್ ಲೈಕ್ ದಿಸ್ ಅಂದರೆ ಈ ಕಾರಣಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಶಿಷ್ಯರು ಕೆಲವರು ಪ್ರಾರ್ಥನೆ ಮಾಡಿದಾಗ, ಅವರು ಅಮೇರಿಕಾದಲ್ಲಿದ್ದಾಗ, ಇಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇಂಡಿಯಾದಲ್ಲಿ. ಶಿಷ್ಯನಿಗೆ ಬಂದು ಭೇಟಿ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕೋ, ಉತ್ತರವನ್ನು ಹೇಳಬೇಕೋ ಹೇಳಿ, ತುಂಬ ದೊಡ್ಡ ಭಕ್ತರು ಅವರೆಲ್ಲ ಗುರುವಿಗೆ. ಅದೇ ಸಮಯದಲ್ಲಿ ಅಮೇರಿಕಾದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಕಲೆಕ್ಟ್ ಮಾಡಿದವರು ಇದ್ದಾರೆ. ಅದು ಬಿಡಿ, ಇವರೆಲ್ಲ ಇವ್ರ ಗುರುಗಳು ಇವ್ರ ಬಗ್ಗೆ ಮಾತಾಡ್ತಾರೆ ಅಂತ. ಶಿಕಾಗೋ ಮತ್ತು ನ್ಯೂಯಾರ್ಕಲ್ಲಿ ಏಕಕಾಲದಲ್ಲಿ ಒಬ್ಬ ಶಿಷ್ಯ, ಕಾರಣ ಇಷ್ಟೇ, ಅದು ಪುಸ್ತಕದಲ್ಲೆಲ್ಲ ಬರ್ಕೊಂಡಿದ್ದಾರೆ, ಆಗಲೇ ಪ್ರಿಂಟಲ್ಲಿ ಬಂದಿದೆ ಅದೆಲ್ಲ. ಇವರ ಒಂದು ಲೆಕ್ಚರ್ ಪ್ರೋಗ್ರಾಮನ್ನು ನ್ಯೂಯಾರ್ಕ್ನಲ್ಲಿ, ಊರಿನ ಹೆಸರು ಹೆಚ್ಚು ಕಡಿಮೆ ಇರ್ಬೋದು, ನಂಗೆ ಮರ್ತೋಗಿದೆ, ಫಿಕ್ಸ್ ಮಾಡಿದ್ದಾರೆ ಆಯಿತಾ.
ಸ್ವಾಮಿ ರಾಮ ಅದನ್ನು ಮರ್ತು ಬಿಟ್ಟಿದ್ದಾರೋ ಯಾರೋ ನೆನಪು ಮಾಡಿಲ್ಲ, ಏನೋ ಗೊತ್ತಿಲ್ಲ. ಇನ್ನೊಬ್ರಿಗೂ ಕಮಿಟ್ ಆಗಿಬಿಟ್ಟಿದ್ದಾರೆ ಎರಡೂ ಕಡೆ. ಆಗ ಇವನಿಗೆ ಗೊತ್ತಾಗ್ತದೆ, ಸ್ವಾಮೀಜಿ ಅದೊಂದು ದೊಡ್ಡ ಕಾರ್ಯಕ್ರಮ, ಅದಕ್ಕೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ನಾನು ಆರ್ಗನೈಸ್ ಮಾಡಿರೋ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಕಾಣುತ್ತೆ ಅಂತ ಅರೆ ಗುರುಗಳನ್ನು ಕೇಳೋಕ್ಕಾಗತ್ತಾ ಫೋನ್ ಮಾಡಿ. ಮನಸ್ಸಿಗೆ ತುಂಬ ದುಃಖ ಆಗಿ ಬೇಜಾರಾಗಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಹಾಂ, ಪ್ರೋಗ್ರಾಮ್ ಪಾಡಿ ನಡೀತಾ ಇದೆ, ಅಂದರೆ ಅವ್ರು ಬರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಸುಮ್ಮನೆ ಇದ್ದಾರೆ. ನೋಡಿದರೆ ಏರ್ಪೋರ್ಟಿಂದ ಫೋನು, ನಾನು ಬಂದು ರೀಚ್ ಆಗಿದ್ದೀನಿ, ವೇರ್ ಇಸ್ ದ ಕಾರ್, ವೈ ಹ್ಯಾವ್ ನಾಟ್ ಕಮ್ ಟು ಪಿಕ್ ಮೀ ಅಪ್ ಅಂತ. ಆಗ ದಡಬಡ ಅಂತ ಕಾರ್ ತೊಗೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಇದಾಗುತ್ತೆ. ವಿಡಿಯೋ ಎಲ್ಲ ಮಾಡ್ತಾರೆ. ವಿಡಿಯೋ ಇತ್ತು, ಅವ್ರ ಕಾಲದಲ್ಲೇ ವಿಡಿಯೋ ಎಲ್ಲ ಇತ್ತಲ್ಲ, ಬೇಕಾಷ್ಟು ವಿಡಿಯೋಸ್ ನೋಡಿದ್ದೀರಿ ನೀವು. ವಿಡಿಯೋಗ್ರಾಫ್ ಎಲ್ಲ ಆಗುತ್ತೆ, ಅದರಲ್ಲಿ ಡೇಟು ಎಲ್ಲ ಬರುತ್ತಲ್ಲ, ರೆಕಾರ್ಡ್ ಆಗಿರುತ್ತೆ. ಅದೇ ಸಮಯದಲ್ಲಿ ಆಮೇಲೆ ಈ ವ್ಯಕ್ತಿಗೆ ಗೊತ್ತಾಗುತ್ತೆ, ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿ 1.5 ಗಂಟೆ ಲೆಕ್ಚರ್ ಮಾಡಿ ಬಂದಿದ್ದಾರೆ ಏಕಕಾಲದಲ್ಲಿ. ಅಲ್ಲೂ ವಿಡಿಯೋ ಮಾಡಿದ್ದಾರೆ, ಅಲ್ಲೂ ಡೇಟು ಟೈಮು ಎಲ್ಲ ರೆಕಾರ್ಡ್ ಆಗಿದೆ. ದಟ್ ವಾಸ್ ಸಬ್ಮಿಟೆಡ್ ಟು ದಿ ಸೈಂಟಿಸ್ಟ್ಸ್. ಇವ್ರು ಮಾಡಿದ್ದಾರೆ, ರೆಕಾರ್ಡ್ ಆಯ್ತದು. ಎರಡೂ ಕಡೆ ಇದ್ರು ಅನ್ನೋದಕ್ಕೆ. ಎರಡೂ ಕಡೆ ಅಂದರೆ ಫಿಸಿಕಲ್ ಬಾಡಿನಲ್ಲೇ ಇದ್ರು. ಅಲ್ಲೂ ಲೆಕ್ಚರ್ ಮಾಡಿದ್ದಾರೆ, ಇಲ್ಲೂ ಲೆಕ್ಚರ್ ಮಾಡಿದ್ದಾರೆ, ಬೇರೆ ಬೇರೆ ಲೆಕ್ಚರ್ಸ್. ಅದು ಒಂದು ಸ್ವಾಮಿರಾಮ ಹೇಳಿದ್ರೆ ಒಂದು ಯೋಗಿಕ ಸಿದ್ಧಿ ಅಷ್ಟೇ, ಇದೇನು ಭಾಳ ದೊಡ್ಡ ವಿಷಯ ಅಲ್ಲ ಅಂತಾರೆ. ಅಂದರೆ ಸೂಕ್ಷ್ಮ ಶರೀರ ಆ ಥರ ಅಲ್ಲ. ಹಿ ಸ್ಪ್ಲಿಟ್ಸ್ ಹಿಸ್ ಬಾಡಿ ಇಂಟು ಮೆನಿ ಆಸ್ಪೆಕ್ಟ್ಸ್. ಅಂದರೆ ಅದು ಎಲ್ಲಿ ಹೇಗಾಗುತ್ತೆ ಸ್ವಲ್ಪ ನಂಗೆ ಗೊತ್ತಿರೋದನ್ನು ಹೇಳ್ತೀನಿ ಅಷ್ಟೇ, ನನಗೆ ಬರೋದಿಲ್ಲ ಅದನ್ನು ಮಾಡೋಕ್ಕೆ, ಆಯಿತಾ. ತತ್ವದ ಸ್ವರೂಪ ಇದೆ ಶರೀರಕ್ಕೆ. ತತ್ವ ಅಂದರೆ ಸಟ್ಲರ್ ಆಸ್ಪೆಕ್ಟ್ ಆಫ್ ಯುವರ್ ಪಂಚಭೂತಾಸ್. ಈಗ ಸ್ಕಿನ್ ಅಂತ ಹೇಳ್ತೀರಾ, ಕ್ಯಾನ್ ಫೀಲ್. ಇದಕ್ಕೆ ಒಂದು ಶಕ್ತಿ ಇದೆ, ಏನು ಹೇಳಿ, ಟಚ್, ಅದು ತತ್ವ. ಓಕೆ. ಕಿವಿನಲ್ಲಿ ನೀವು ಮಾತು ಕೇಳ್ತೀರಾ, ದಟ್ ಗ್ರಾಸರ್ ಆಸ್ಪೆಕ್ಟು. ಅದಕ್ಕೊಂದು ಸೌಂಡ್ ವೈಬ್ರೇಷನ್ ಅಂತೀವಲ್ಲ, ಅದು ತತ್ವ. ಹೀಗೆ ಎಲ್ಲ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು, ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು ಸಟ್ಲರ್ ಆಸ್ಪೆಕ್ಟ್ ಅಂತ ಇದೆ. ಶ್ರೀವಿದ್ಯೆಯಲ್ಲಿ ಇಂಥದ್ದೆಲ್ಲ 36 ಇದೆ ಅಂತ ಗುರುತಿಸಿದ್ದಾರೆ. ಸೊ ಈ 36 ತತ್ವಗಳನ್ನು ಯಾರು ಮೀರ್ತಾರೆ, ಶ್ರೀವಿದ್ಯಾ ಪ್ರಾಕ್ಟೀಸ್ನಲ್ಲಿ ಇದನ್ನೆಲ್ಲ ಮೀರೋದಕ್ಕೆ ಪ್ರಾಕ್ಟೀಸಸ್ ಇದೆ. ಓಕೆ. ಮೀರಿದಾಗ ಹಿ ಬಿಕಮ್ ಸೂಪರ್ ಹ್ಯೂಮನ್. ಅದನ್ನು ಪರಮಶಿವ ತತ್ವ ಅಂತ ಕರೀತಾರೆ. ಇದು ಶಕ್ತಿ ಉಪಾಸನೆಯಲ್ಲೇ ಶಿವ ಶಕ್ತಿ ಅನ್ನೋ ಹೆಸರುಗಳು. ಅದೆಲ್ಲವೂ ಏನು ಅಂದರೆ ಮತ್ತೆ ಮಾಡರ್ನ್ ವರ್ಲ್ಡಲ್ಲಿ ಹೇಳ್ಬೇಕಾದ್ರೆ ಸುಪ್ರೀಂ ಕಾನ್ಷಿಯಸ್ನೆಸ್ ಅಷ್ಟೇ ಅದು. ಓಕೆ. ಆದರೆ ನಮ್ಮವರು ಅಜ್ಞಾನದಲ್ಲಿ ನಮ್ಮ ಶಿವ ಗ್ರೇಟು, ನಿಮ್ಮ ವಿಷ್ಣು ಆರ್ಡಿನರಿ, ನಿಮ್ಮವನು ಆರ್ಡಿನರಿ, ನಮ್ಮವನು ಗ್ರೇಟು ಅಂದ್ಕೊಂಡು ಹೊಡೆದಾಡ್ತಾರೆ. ದೇ ಆರ್ ಆಲ್ ಅಲ್ಟಿಮೇಟ್ಲಿ ಅಧ್ಯಾತ್ಮದಲ್ಲಿ ನಿಜವಾಗಿ ಮುಳುಗೆದ್ದವ್ರಿಗೆ ಗೊತ್ತಿರುತ್ತೆ. ಈ ಧರ್ಮದ ಹೆಸರಿನಲ್ಲಿ ಏನು ಹೊಡೆದಾಟ ನಡೆಯುತ್ತೆ ಅದೆಲ್ಲ ಕೊನೆಯಲ್ಲಿರೋದು ಅಲ್ಟಿಮೇಟ್ಲಿ ಪ್ರಜ್ಞಾಸ್ಥಿತಿಗಳು ಅಂಥೇಳಿ. ಬೆಂಗಾಲಿ ಬಾಬಾನ ಬಗ್ಗೆ ಒಂದು ಘಟನೆಯನ್ನು ಸ್ವಾಮಿರಾಮ ಬರೀತಾರೆ. ಒಂದು ಹಿಮಾಲಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಗುರುವಿನ ಜೊತೆಯಲ್ಲಿ ಸ್ವಾಮಿರಾಮ ಅವ್ರಿಗೆ 18 ವರ್ಷ, ಇನ್ನೂ ಚಿಕ್ಕವರು. ಹೋಗ್ತಾ ಇರುವಾಗ ಒಂದು ಪಕ್ಷಿ ಎಲ್ಲಿಂದನೋ ಪೆಟ್ಟಾಗಿ ಹಾರ್ಕೊಂಡು ಬರುವಾಗ ಏನೋ ರೆಕ್ಕೆಗೆ ಪೆಟ್ಟಾಗ್ಬಿಟ್ಟು ಗಾಯ ಆಗಿ ತಪ್ಪಂತ ಅವ್ರ ಮುಂದೆ ಕೆಳಗಡೆ ಬೀಳ್ತದೆ. ಋಷಿ ಅಂತಂದರೆ ಪ್ರಕೃತಿ ಅದರ ಬಗ್ಗೆ ಅಗಾಧವಾದ ಪ್ರೇಮ. ಪ್ರತಿಯೊಂದು ಜೀವಿಯನ್ನು ಕೂಡ ಅಷ್ಟು ಪೂಜೆ ಮಾಡ್ತಾರೆ ಅವರು. ಅಯ್ಯೋ ಪಾಪ ಅನ್ನೋ ಕಂಪ್ಯಾಷನ್. ತಕ್ಷಣ ಅದನ್ನು ನಿಧಾನಕ್ಕೆ ಪಕ್ಷಿಯನ್ನು ಎತ್ಕೊಂಡು ವಿಷ್ಣೋರ್ ಬಾಹುಭ್ಯಾಮ್ ಅಂತ ಹೇಳ್ತಾರೆ. ಹೇಳಿ ಅದನ್ನೊಂದು ಸರಿ ಹಿಂಗೆ ಟಚ್ ಮಾಡ್ತಾರೆ, ರೆಕ್ಕೆ ಎಲ್ಲ ಸರಿ ಹೋಗಿ ಅದು ಹಾರ್ಕೊಂಡು ಹೊರಟೋಗ್ಬಿಡುತ್ತೆ. ಓಕೆ. ಯಾರದು ವಿಷ್ಣು? ನಮಗೆ ಶಂಖಚಕ್ರ ಗದಾಧಾರಿಯಾಗಿ ಇರೋನು, ಕಿರೀಟ ಎಲ್ಲ ಹಾಕ್ಕೊಂಡಿರೋ ಅದು ಹೌದು. ಯಾಕೆ ಅಂತಂದರೆ ಭಗವತಿನೇ ಹೇಳ್ತಾಳೆ, ಏನು ಬ್ರಹ್ಮಾಂಡ ಪುರಾಣದಲ್ಲಿ ಏನು ಅಂತಂದರೆ, ನಾನು ಯಾರು ಅನ್ನೋದು ಬರೀ ಪ್ರಜ್ಞಾವಸ್ಥೆಯಲ್ಲಿ ನಾನಿದ್ರೆ ನಿಮ್ಮ ಕಣ್ಣಿಗೆ ಕಾಣಲ್ವಲ್ಲ, ಅದಕ್ಕೋಸ್ಕರ ಫಾರ್ ದಿ ಸೇಕ್, ಫಾರ್ ದ ಲವ್ ಆಫ್ ದಿ ಸ್ಕ್ಯಾಟರ್ಡ್ ಮೈಂಡ್ಸ್ ಅಂತ ಮಾತನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ತುಂಬ ಏನೋ ಚಂಚಲವಾಗಿರುವಂತಹ ಮನಸ್ಸಿಗೆ ಕಾಣೋಲ್ಲ ಅದು, ಯಾಕಂದರೆ ಸೂಕ್ಷ್ಮ ಸ್ತರದ ಪ್ರಜ್ಞೆ ಅದು. ಹಾಗಾಗಿ ನಾನು ಶರೀರ ರೂಪವನ್ನು ಧರಿಸಿ ನಿಮ್ಮ ಹಾಗೆ ಬರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಪ್ರಜ್ಞಾವಸ್ಥೆಗಳನ್ನು ನಾವು ಎಲ್ಲಿವರೆಗೂ ಬರೀ ರೂಪದಲ್ಲಿ ಇರುವಂತಹ ದೇವರು ಅಂದ್ಕೊಳ್ತೀವಿ, ಅಲ್ಲಿವರೆಗೂ ಸ್ಥೂಲ ಪ್ರಜ್ಞೆ ಮಾತ್ರ ನಮ್ಮದು ಟ್ರೈನಪ್ ಆಗುತ್ತೆ. ಅವ್ರು ಏನು ಹೇಳಿದ್ರು ಮಂತ್ರ, ಅದರ ಅರ್ಥ ಏನು? ಹಾಂ, ವಿಷ್ಣು ಅನ್ನೋದು ನಾವು ಜಗತ್ತನ್ನು ಮೇಂಟೈನ್ ಮಾಡುವಂತಹ ದೇವರು ಅಂತ ತಾನೇ ಒಪ್ಕೊಂಡಿದ್ದೀವಲ್ವ ನಾವು. ಇದರ ಎಕ್ಸ್ಟೆನ್ಷನ್ ಆಫ್ ದಿ ಮೀನಿಂಗ್ ಅದೇನು ಎಟ್ ದಿ ಸಟ್ಲರ್ ಪ್ಲೇನ್, ಸೂಕ್ಷ್ಮ ಸ್ತರದಲ್ಲಿ ಏನು ಅಂದರೆ ಆ ವಿಷ್ಣು ಅನ್ನುವ ಪ್ರಜ್ಞಾ ಸ್ಥಿತಿಯನ್ನು ಇವರು ಮಾಸ್ಟ್ರಿ ಮಾಡ್ಕೊಂಡಿದ್ರು.
ಬೆಂಗಾಲಿ ಬಾಬಾ. ಆ ಕ್ಷಣದಲ್ಲಿ ಆ ಜೀವಿಯನ್ನು ಉಳಿಸ್ಬೇಕು ಅಂದರೆ ಆ ವಿಷ್ಣುವಿನ ಶಕ್ತಿಯ ಪ್ರಜ್ಞಾ ಶಕ್ತಿನೇ ಇದರೊಳಗಡೆಗೆ ಎಂಟರ್ ಆಗಬೇಕು, ಇಲ್ಲದ್ರೆ ಸತ್ತು ಹೋಗ್ತದೆ ಓಕೆ ಅಂತ ಆ ಮಾಸ್ಟ್ರಿ ಎಷ್ಟಿತ್ತು ಆ ಮಂತ್ರದ ಮೇಲೆ ಅಂತಂದರೆ, ವಿಷ್ಣು ಅಂತ ಕರೆದ ತಕ್ಷಣ ಆ ಪ್ರಕೃತಿನಲ್ಲಿ ಎಲ್ಲ ಕಡೆ ಇದೆ. ಇದು ಈ ಪ್ರಜ್ಞೆ ಅನ್ನೋದು ಪ್ರಕೃತಿನಲ್ಲಿ ಎಲ್ಲ ಕಡೆ ಇದ್ದೇ ಇದೆ. ಅದು ಆ ಶರೀರವನ್ನು ಬಂದು ಹೀಲ್ ಮಾಡ್ತದೆ. ಮಾಡಿದ್ಕೊಳ್ಳಿ ಮತ್ತೆ ಅದು ರೆಕ್ಕೆಯನ್ನು ನಾರ್ಮಲ್ಲಾಗಿ ಹೊರಟೋಗ್ತದೆ. ಅಂದರೆ ಆ ಋಷಿ ಅಂತ ಅನ್ನಿಸ್ಕೊಂಡವನಿಗೆ ಜೀವಿಯ ಬಗ್ಗೆ ಅದು ಎಷ್ಟೊಂದು ಶುದ್ಧವಾದ ಪ್ರೇಮ ಇರಬೇಕು ಫಾರ್ ದಟ್ ಮಂತ್ರ ಟು ವರ್ಕ್. ಎಸ್ ಎಸ್. ಗುರುಮಾ ಸಕಲ್ಮಾ ಅವರೊಂದಿಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ನಿಮ್ಮ ಎನರ್ಜಿ ನೋಡ್ತಾ ಇದ್ರೆ ಯಾ ಯು ಕ್ಯಾನ್ ಟೆಸ್ಟ್ ಮೀ. ಐ ಕ್ಯಾನ್ ಗೋ ಆನ್ ಲೈಕ್ ದಿಸ್ ಫಾರ್ ಅಂದರ್ 10 hours. ಓ ಮೈ ಗಾಡ್. ಐ ಹ್ಯಾವ್ ಡನ್ ಇಟ್ ಹೌದಾ? ಇನ್ ದ ಪಾಸ್ಟ್. ಓಕೆ. ಇವರಿಗೆಲ್ಲ ಗೊತ್ತು. ರಾತ್ರಿ ಊಟ ಆದಮೇಲೆ ಒಂದು 10-10:30 ಮೇಲೆ ಹಿಂಗೆ ನಮ್ಮ ಆಶ್ರಮ ಇದೆ, ಅಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಕೆಲಸ ಮುಗ್ದಿರುತ್ತಲ್ಲ, ಬೆಳಗಿನ ಜಾವ 3 ಗಂಟೆ 4 ಗಂಟೆ ತಿಂಡಿ ಸಮಯ ತನಕನೂ ನಡ್ಕೊಂಡು ಹೆಂಗೆ ಅದು ಮಾತಾಡ್ತಾ ಹೋಗೋದು. ಫಿಶಿಗಳು ಕೇಳ್ತಾ ಇರ್ತಾರೆ. ಶಕ್ತಿ ಹೆಂಗೆ ಅಂತ ಅದು ಶ್ರೀವಿದ್ಯೆಯ ರಹಸ್ಯ. ಮೇಡಮ್, ಲಾಸ್ಟ್ಗೆ ನಾನು ಈಗ ಶ್ರೀವಿದ್ಯೆ ಇರ್ಬೋದು, ತಂತ್ರ ಇರ್ಬೋದು, ಇವೆಲ್ಲ ಒಂದು ಹಂತ ಮೀರಿದ ಮೇಲೆ ಬಹುಶಃ ಸಿಗುವಂಥ ಸಾಧನಗಳಂತ ಹಾಗೇನಿಲ್ಲ ಅಂತೀರಾ? ಈಗ ನೀವು ಮಾಡ್ತೀರಾ, ನಾನು ಕೊಡ್ತೀನಿ. ಓಕೆ. ನಿಮಗೆ ಬೇಕಾಗಿರೋದು ಈ ವಿದ್ಯೆ ಬಗ್ಗೆ ನಂಬಿಕೆ. ನಂಬಿಕೆ ಅಂದರೆ ಏನು? ನಂಬಿಕೆ ನೀವೇನು ಅರ್ಥಗಳು ಇಟ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ಅಧ್ಯಾತ್ಮದ ಅರ್ಥದಲ್ಲಿ ಹೇಳೋದು ದಟ್ ವಿಚ್ ಐ ಡೋಂಟ್ ನೋ. ಓಕೆ ಓಕೆ. ನಂಬಿಕೆ ಅದೇ ತಾನೇ. ಒಂದ್ಸರಿ ನಂಗೆ ಗೊತ್ತಾಗ್ಬಿಟ್ಟು ನಾನು ಅಂದ್ಕೊಂಡಿರೋದು ಅದಲ್ಲ ಅಂದರೆ ನಂಬಿಕೆ ಉಳಿಯಲ್ಲ ಅಲ್ವಾ? ಸೊ ನನಗೆ ಏನು ಅಂತ ಗೊತ್ತಿಲ್ವೋ ಅದೇ ನಂಬಿಕೆ. ಹಾಗಾಗಿ ಅಧ್ಯಾತ್ಮದಲ್ಲಿ ನನಗೆ ಗೊತ್ತಿಲ್ಲಪ್ಪ ಅದೇನು, ನಾನು ನಂಬಿಕೆಯಿಂದ ನಿಮ್ಮನ್ನು ನಂಬಿ ನಾನು ಇದನ್ನು ಕಲ್ತ್ಕೊಳ್ತೀನಿ. ಇದು ಬಹಳ ಮುಖ್ಯವಾಗಬೇಕು. ಓಕೆ. ಎರಡನೇದು ಶರಣಾಗತಿ. ಏನದು ಶರಣಾಗತಿ ಅಂದರೆ, ಪೀಪಲ್ ಥಿಂಕ್ ಇಟ್ಸ್ ವೆರಿ ಈಸಿ ಟು ಡೂ. ಇಲ್ಲ, ಎಲ್ಲಿ ಎಲ್ಲ ಪ್ರಶ್ನೆಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾವೋ, ಕರಗಿ ಹೋಗ್ತಾವೋ, ಅದು ಶರಣಾಗತಿ. ಹಾಗಂತ ನಿಮಗೆ ಆರಂಭದಲ್ಲೇ ಇರಬೇಕಂತೇನಿಲ್ಲ. ಇವೆಲ್ಲ ಇದು ಬೇಕಾಗಿರುವ ರಿಕ್ವೈರ್ಡ್ ಥಿಂಗ್ಸ್, ಟೂಲ್ಸ್, ಸೊ ದಟ್ ಯು ಕ್ಯಾನ್ ಫರ್ದರ್ ಪ್ರೋಗ್ರೆಸ್ ಅಂತ. ಒಬ್ಬ ಗುರು ಆ ನಂಬಿಕೆ ಇಲ್ಲದಿರುವಂಥವನಿಗೂ ಹೇಗೆ ನಂಬಿಕೆ ಬರುವ ರೀತಿಯಲ್ಲಿ ಅವನ ವರ್ತನೆ ಇರುತ್ತೆ, ಮತ್ತು ಅವನ ಮನಸ್ಸನ್ನೇ DNA ಲೆವೆಲ್ನಲ್ಲಿ ಬದಲಾಯಿಸಬಲ್ಲ ಅನ್ನೋದನ್ನು ನಾನು ಅನುಭವಿಸಿದ್ದೇನೆ ನನ್ನ ಗುರುವಿನ ಜೊತೆಯಲ್ಲಿ ಇತ್ತು. ಓಕೆ. ಹಾಗಾಗಿ ಶ್ರೀವಿದ್ಯೆ ಕಲಿಯೋದಕ್ಕೆ ತುಂಬ ಎವಾಲ್ವ್ಡ್ ಆಗಿರ್ಬೇಕಂತೇನಿಲ್ಲ. ಇದೇ ನೋಡಿ, ತಂತ್ರಕ್ಕೂ ಮತ್ತು ಇನ್ನು ಬಾಕಿ ಮಾರ್ಗಗಳಿಗೂ ಇರುವಂತಹ ವ್ಯತ್ಯಾಸಗಳು. ನಾನು ಯಾವುದನ್ನು ನೆಗೆಟಿವ್ ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ. ಈಗ ನೀವು ಒಂದು ವೇದಾಂತದ ಮಾರ್ಗದಲ್ಲಿ ಹೋಗಬೇಕು ಅಂದರೆ, ಅಥವಾ ಯೋಗದ ಮಾರ್ಗದ ಅಷ್ಟಾಂಗ ಯೋಗ ಅಂತ ತುಂಬ ಪಾಪ್ಯುಲರ್ ಅಲ್ವೇ, ಹೋಗಬೇಕು ಅಂತಂದರೆ ಯೋಗ ನೀನು ಕಲಿಬೇಕು ಅಂದರೆ ಶಾಸ್ತ್ರ ಹೇಳುತ್ತೆ ಯಮ ಮತ್ತು ನಿಯಮ ಅನ್ನೋದು ನಿಂಗೆ ಗೊತ್ತಿರಲೇಬೇಕು ಅಂತ. ಇವತ್ತು ಯಾರೂ ಕಲಿಸಲ್ಲ, ಹಾಗೆ ಡೈರೆಕ್ಟಾಗಿ ಆಸನ ಕಳಿಸ್ತಾರೆ. ಅದರ ಸೈಡ್ ಎಫೆಕ್ಟ್ಸ್ ಎಷ್ಟು ಇರುತ್ತೆ ಅಂದರೆ ಅನುಭವಿಸಿದವರಿಗೆ ಗೊತ್ತು. ಯಾಕೆ? ಯಮ ನಿಯಮವನ್ನು ತಯಾರಿ ಮಾಡಿಕೊಳ್ಳದೆ ಅದನ್ನು ಕಲಿತ್ರೆ ಆಗುವ ಸಮಸ್ಯೆಗಳೇನು ಅನ್ನೋದು ಯಾರೂ ಹೇಳಲ್ಲ. ಇಟ್ ಬಿಕಮ್ಸ್ ಎ ಟಾಪ್ ಸೀಕ್ರೆಟ್. ಯಾಕೆ ಹೇಳಿ? ಇವತ್ತು ಯೋಗ ಕಲಿಯೋದು ಅಂದರೆ ಕಮರ್ಷಿಯಲ್ ಆಯಿತು. ನಿಮಗೆ ಯಮ ನಿಯಮ ಎಲ್ಲ ಕಲಿಸ್ತೀನಿ ಬನ್ರಪ್ಪ, ಆಮೇಲೆ ಆಸನ ಕಲಿಸ್ತೀನಿ ಅಂದರೆ ಯಾರಿದ್ದಾರೆ ಕ್ಯಾಂಡಿಡೇಟ್ಸ್ ಯಾರು ಬರ್ತಾರೆ? ಅವರಿಗೆ ಕಸ್ಟಮರ್ಸ್ ಯಾರಿದ್ದಾರೆ? ಇಲ್ಲ. ಬೇಡ, ಡೈರೆಕ್ಟಾಗಿ ಆಸನ ಕಲಿಸ್ತೀನಿ, ಅನುಭವಿಸ್ಕೋ ಅಷ್ಟೇ. ಸತ್ಯ ಇದು ನಾನು ಹೇಳ್ತಾ ಇದ್ದೀನಿ ವ್ಯೂವರ್ಸಿಗೆ ಅಷ್ಟೇ. ಅದೇ ರೀತಿ ತಂತ್ರದಲ್ಲಿ ಏನು ಅಂತಂದರೆ, ಇದೊಂದು ಬಹಳ ದೊಡ್ಡ ಕೊಡುಗೆ ಮಾನವ ಜನಾಂಗಕ್ಕೆ. ಏನು ಅಂದರೆ, ತಂತ್ರ ಅಕ್ಸೆಪ್ಟ್ಸ್ ಯು ಆ್ಯಸ್ ಯು ಆರ್, ವಾಟ್ ಯು ಆರ್, ವೇರ್ ಯು ಆರ್, ಅಷ್ಟೇ. ಯಾಕೆಂದರೆ ತಂತ್ರದಲ್ಲಿ ಸಾಧನೆ ಮಾಡೋದು ನೀವಲ್ಲ, ಒಬ್ಬ ಗುರು ನಿಮ್ಮ ಪರವಾಗಿ ಮಾಡ್ತಾನೆ. ಓಕೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಋಷೀಸ್ ಆ್ಯಂಡ್ ದ ಗ್ರೇಟ್ ಸ್ಟಾಲ್ವರ್ಟ್ಸ್ ಕಾಲ್ಡ್ ಗುರುಸ್. ನಿಮ್ಮನ್ನು ಸಂಪರ್ಕಿಸಬೇಕು ಅಥವಾ ನಿಮ್ಮ ಜೊತೆ ಕಲಿಬೇಕು, ನಿಮ್ಮಿಂದ ವಿದ್ಯೆನ ಕಲಿಬೇಕು ಅಥವಾ ನಿಮ್ಮ ಶಿಷ್ಯ ಆಗಬೇಕು ಅಂದರೆ ಏನು ಅರ್ಹತೆ ಇರಬೇಕು, ಹೇಗೆ ಸಂಪರ್ಕಿಸ? ಈಗ ಹೇಳ್ಬಿಟ್ನಲ್ಲ ತಂತ್ರ ಅಂದರೆ ಏನು ಅಂತ. ಓಕೆ. ಯು ಆರ್ ಅಕ್ಸೆಪ್ಟೆಡ್ ಆ್ಯಸ್ ಯು ಆರ್. ಬಿಕಾಸ್ ಇದು ಹೇಳಿ ಕೇಳಿ ಮಾತೃಶಕ್ತಿಯ ಆರಾಧನೆ. ಹೂ ಇಸ್ ಎ ಮದರ್? ಶಿ ಈಸ್ ದ ಮದರ್ ಆಫ್ ದ ಯೂನಿವರ್ಸ್. ಅದು ಅರ್ಥ ಆಗಲ್ಲ, ಬೇಡ. ಫಸ್ಟ್ ತಾಯಿ ಅಂದರೆ ಗೊತ್ತಲ್ಲ ನಮಗೆ. 5 ಬೆರಳು 5 ಥರ ಅವ್ರ ಮಕ್ಕಳು, 5 ಬೇರೆ ಬೇರೆ ಥರ ಇದ್ರೂ ಎಲ್ಲ ಮಕ್ಕಳನ್ನು ಹೇಗೆ ಒಂದೇ ರೀತಿ ನೋಡ್ತಾಳೆ ತಾಯಿ. ಕರೆಕ್ಟ್. ಅದರಲ್ಲೂ ಅತ್ಯಂತ
ಅಂಥ ದುರ್ಬಲವಾಗಿರೋ ಮಗುವಿನ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ತಾಳೆ ತಾಯಿ. ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಾಟ್ ವಿ ಹ್ಯಾವ್ ಸೀನ್ ಅರೌಂಡ್, ರೈಟ್? ಆ ಮಾತೃಶಕ್ತಿನೂ ಹಾಗೇನೆ. ಒಂದು ಜೀವಿ ಅವಳನ್ನು ನಂಬಿ ಶರಣಾಗತಿನಲ್ಲಿ ಬಂದರೆ ಅದೆಂತಹ ದುಷ್ಟ ಜೀವಿ ಆಗಿರಲಿ, ಕರ್ಮಗಳಿಂದ ಮುಳುಗಿ ಹೋಗಿರುವಂತಹ ಜೀವಿ ಆಗಿರಲಿ, ಬೇಜಾರಿಲ್ಲದೆ ತೊಳಿತಾಳೆ ಅವಳು, ಬೇಜಾರಿಲ್ಲದೆ ತೊಳಿತಾಳೆ. ಹಾಗಿರುವಾಗ ಅಂತಹ ಒಂದು ಮಾತೃತ್ವವನ್ನು ನಾನು ಆ ಭಗವತ್ತಿಂದ ಅನುಭವಿಸಿದಳು. ನನ್ನ ಗುರುವು ಅಂಥದ್ದೇ ಮಾತೃತ್ವದ ಶಕ್ತಿ. ಶ್ರೀವಿದ್ಯೆಯನ್ನು ಫಾಲೋ ಮಾಡೋರು ಗುರುಗಳೆಲ್ಲರೂ ಕೂಡ ಮಾತೃಭಾವದಲ್ಲೇ ಬದಲಾಗಿಬಿಡ್ತಾರೆ. ಅವರು ಆ ಪ್ರಾಕ್ಟೀಸ್ಗೆ ಇರುವಂತಹ ಶಕ್ತಿ ಅದು. ಎಷ್ಟೋ ಜನ ವೆಸ್ಟರ್ನರ್ಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಸ್ವಾಮಿರಾಮ ಅವ್ರ ಬಗ್ಗೆ. ಅವರ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಅದು ನಮಗೆ ಒಬ್ಬ ಮೇಲ್ ಫೀಟ್ ಅಂತ ಅನ್ನಿಸ್ಲಿಲ್ಲ, ಇಟ್ ಹ್ಯಾಡ್ ಟರ್ನ್ ಇನ್ ಟು ಫೆಮಿನೈನ್ ಅಂಥೇಳಿ ಅಂತ ಅನುಭವಿಸ್ತೋರಿದ್ದಾರೆ, ಕಣ್ಣಾರೆ ಕಂಡವರಿದ್ದಾರೆ. ನನ್ನ ಗುರುಗಳು ಶ್ರೀವಿದ್ಯಾ ಗುರುಗಳು ಮೈಸೂರಿನಲ್ಲಿರೋರನ್ನ ನಾನು ಆ ರೀತಿ ನೋಡಿದ್ದೇನೆ. ಓಕೆ. ಆಮೇಲೆ ಅವರು ಹೀಗೆ ನಡ್ಕೊಂಡು ಬಂದರೆ ಅವರ ಹಿಂದೆ 365 ಡಿಗ್ರೀಸ್ನಲ್ಲಿ ಬೆಳಕಿನ ಕಿರಣಗಳನ್ನು ನೋಡಿದ್ದೀನಿ ನಾನು. 365 ಅಂದರೆ ಎಂಟೈರ್ ಬ್ರಹ್ಮಾಂಡ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಹಿಸ್ ಪ್ರೆಸೆನ್ಸ್ ಲೈಕ್ ದಟ್. ಅಷ್ಟಾಗಿನವರು ಇರ್ಬೋದೇನಮ್ಮ ನೀನು ಪುಣ್ಯ ಬಿಡು ಅಂತಾರೆ ಹೊರತು ನಾನು ಅದನ್ನು ನಿನಗೆ ತೋರಿಸ್ದೆ ಅಂತ ನಾನು ಅನ್ನೋದು ಡಿಕ್ಷನರಿನಲ್ಲೇ ಇಲ್ಲ. ಅಂತಹ ದೊಡ್ಡ ದೊಡ್ಡ ಗುರುಗಳ ಜೊತೆ ಬದುಕಿರುವಂತಹ ಪುಣ್ಯ ನನ್ನದು. ಹಾಗಾಗಿ ಈ ಉಳಿದ ಜೀವನದಲ್ಲಿ ನಾನು ಏನು ಕಾಣ್ತೀನಿ, ನನಗೆ ಏನು ಬೇಕು, ಏನು ಸಾಧನೆ ಮಾಡಬೇಕು ಎಂಥದ್ದು ಇಲ್ಲ. ಐ ಆಮ್ ಜಸ್ಟ್ ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಮೈ ಗುರು ಆ್ಯಂಡ್ ದ ಪರಂಪರಾ. ಬೇಕಾದಷ್ಟು ಋಷಿಗಳು ಬಂದು ದರ್ಶನ ಕೊಟ್ಟು ಹೋಗಿದ್ದಾರೆ. ಸೈಲೆನ್ಸಲ್ಲಿ ವಿದ್ಯೆಯನ್ನು ಟ್ರಾನ್ಸ್ಮಿಟ್ ಮಾಡಿದ್ದಾರೆ. ಐ ಕಾಲ್ ಇಟ್ ಟ್ರಾನ್ಸ್ಮಿಷನ್. ಒಂದು ಸೆಕೆಂಡೆಲ್ಲ ವಿದ್ಯೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಹೀಗಾದಮೇಲೆ ನನಗೆ ಯಾವ ಪುಸ್ತಕಗಳನ್ನಾದರೂ ಓದಿ ಏನಾದರೂ ತಿಳ್ಕೊಳ್ಬೇಕು ಅನ್ನೋ ಆಸೆಯೇ ಹೊರಟೋಯ್ತು. ಸಾಹಿತ್ಯದ ಹುಚ್ಚು ತುಂಬ ಇತ್ತು ನನಗೆ, ಗೊತ್ತಲ್ಲ. ಐ ಆಮ್ ಎ ಸ್ಟೂಡೆಂಟ್ ಆಫ್ ಲಿಟ್ರೇಚರ್. ಆಲ್ಬರ್ಟ್ ಕಮು ಅವರು ಇವರು ಏನೋ ರಷ್ಯನ್ ಲಿಟ್ರೇಚರು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತಲೇ ಮಾತಾಡ್ಕೊಂಡು ಜಮ್ದಲ್ಲಿ ತಿರುಗಾಡ್ತಾ ಇದ್ದಂಥದ್ದು ಕ್ಯಾಂಪಸ್ಸಲ್ಲಿ ನಾವು ಮಾನಸ ಗಂಗೋತ್ರಿನಲ್ಲಿ. ಸ್ವಾಮಿರಾಮ ನನ್ನ ಜೀವನದಲ್ಲಿ ಬಂದಮೇಲೆ ಎಲ್ಲ ಟಾಪ್ ಸೀಟರ್ವಿ. ಸ್ವಾಮಿರಾಮ ಹೇಳೋರು, ಲರ್ನ್ ಟು ಗೆಟ್ ಅನ್ ಆಕ್ಸೆಸ್ ಟು ದ ಯೂನಿವರ್ಸಲ್ ಲೈಬ್ರರಿ. ಪುಸ್ತಕ ತೆಗಬೇಕು ನಿನಗೆ. ಈಸ್ ಟು ಟೆಲ್ ಮೀ ಇನ್ ಅವರ್ ಟ್ರೆಡಿಷನ್ ವಿ ಡೋಂಟ್ ಪ್ರಿಪೇರ್ ಟು ಸ್ಪೀಕ್. ಹೊರಗಡೆ ಹೋಗಿ ಏನಾದರೂ ಒಂದು ಮಾತಾಡಬೇಕು ಅಂತಂದರೆ ಸ್ವಾಮಿರಾಮ ಹೇಳೋರು, ನಾವು ಪ್ರಿಪೇರ್ ಆಗಿ ಹೋಗೋಂಗಿಲ್ಲ ಅಂತ. ಯಾಕೆ? ಅಲ್ಲಿ ಮಾತಾಡೋರೇ ಬೇರೆ. ಓಕೆ. ನೀನು ಪ್ರಿಪೇರ್ ಆಗಿ ಹೋದ್ರೂ ನಿಂಗೆ ಅದನ್ನು ಮಾತಾಡೋಕ್ಕಾಗೋಲ್ಲ. ಇವತ್ತು ನಾನೇನಾರ ಪ್ರಿಪೇರ್ ಆಗಿ ಬಂದಿದ್ದೀನಾ? ಇಲ್ಲ, ಇಟ್ ಜಸ್ಟ್ ಫ್ಲೋಸ್. ಪ್ರಿಪೇರ್ ಆಗಿ ಬಂದರೂ ಒಂದು ಚೀಟಿ ಇಟ್ಕೊಂಡಿದ್ರು ಅದು ಒಂದು ಹೇಳಲಿಕ್ಕಾಗೋದಿಲ್ಲ. ಆ ಕ್ಷಣದಲ್ಲಿ ನನ್ನ ಎದುರುಗಡೆ ಕೂತಿರುವಂಥವರ ಇಚ್ಛೆ, ಬೇಡಿಕೆ ಅಥವಾ ಒಂದು ತುಡಿತ ಏನಿರುತ್ತೋ ಅದಕ್ಕೆ ಉತ್ತರಗಳು ಸಿಗ್ತದೆ. ಆಮೇಲೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ, ಶ್ರೀವಿದ್ಯೆನ ಅಭ್ಯಾಸ ಮಾಡಿ ಆ ಒಂದು ವಾಕ್ಸಿದ್ದಿ ಅಂತ ಹೇಳ್ಬೋದು ನೀವು ಅದನ್ನು. ಅದಾಗಿದ್ದರೆ ಒಬ್ಬರನ್ನ ಕುರಿತು ಮಾತಾಡಿದರೆ ಅದನ್ನಕ್ಕೆ ಈಗ ವ್ಯೂವರ್ಸ್ ಯಾರಂತ ನನಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ ನಾನು, ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದೀನಿ ಅಷ್ಟೇ. ಅವ್ರು ಯಾರು ನನ್ನ ತಲೆನಲ್ಲಿಲ್ಲ, ಕೆಲವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಯು ವಿಲ್ ಫೈಂಡ್, ಐ ಆಮ್ ಶ್ಯೂರ್, ಇನ್ ದ ಕಾಮೆಂಟ್ಸ್ ಆ್ಯಂಡ್ ಇನ್ ದ ರೆಸ್ಪಾನ್ಸ್, ಅವ್ರು ಮಾತಾಡಿದ್ದು ನನಗೇ ಮಾತಾಡಿದರು ಅಂತ ಅನ್ನಿಸ್ತು. ಸ್ಪೆಸಿಫಿಕ್. ಇಟ್ ಈಸ್ ಜನರಲ್ ಆ್ಯಂಡ್ ಯೂನಿವರ್ಸಲ್ ವೆನ್ ಐ ಸ್ಪೀಕ್, ಬಟ್ ಇಟ್ ಬಿಕಮ್ಸ್ ಸ್ಪೆಸಿಫಿಕ್ ಟು ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಇದು ನನ್ನ ಅನುಭವ, ನನ್ನ ಹತ್ರ ಬಂದು ಹೇಳ್ತಾರೆ ಜನ. ಇವರೆಲ್ಲ ಈಗ 58K ಫಾಲೋಯರ್ಸ್ ನನ್ನ ಪಾಡ್ಕಾಸ್ಟನ್ನು ಕೇಳಿರೋರು. ಹೇಗೆ ಸಾಧ್ಯ ಇದು? ಬರೀ ಶ್ರೀವಿದ್ಯೆನ ಹೆಸರು ಕೇಳಿ ಓಪನ್ ಮಾಡಿರೋರು, ನಾನು ಯಾರು ಅಂತ ಗೊತ್ತಿಲ್ಲ ಅವರಿಗೆ. 55K ಇನ್ ಎ ಮ್ಯಾಟ್ರ್ ಆಫ್ 3 ವೀಕ್ಸ್ ಹಿಂದೆ ಮಾಡಿದ್ದು ನಾನು ರೆಕಾರ್ಡಿಂಗ್. ಅವರ ರೆಸ್ಪಾನ್ಸಸ್ಸು ಅದನ್ನೆಲ್ಲ ಇವರು ಮಾನಿಟರ್ ಮಾಡ್ತಾ ಇದ್ದಾರೆ. ಏನೇನು ನನಗೆ ಆಸಕ್ತಿ ಇಲ್ಲ, ನಾನು ಮಾಡೋದಿಲ್ಲ, ಕೇಳೋದಿಲ್ಲ, ಏನಾಯಿತು ಇವರೇ ತೆಗೆದು ನೋಡಿ 55 ಆಯಿತು, 56 ಆಯಿತು, 58 ಆಯಿತು ಅಂತ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇರ್ತಾರೆ ಅವರು. ಬಟ್ ಅವರೆಲ್ಲ ಏನು ಅಂತಂದರೆ, ಗುರುಮ ನೀವು ನಾನು ತುಂಬ ಪ್ರಶ್ನೆಗಳು ಇಟ್ಕೊಂಡಿದ್ದೆ ನಿಮ್ಮ ಪಾಡ್ಕಾಸ್ಟನ್ನು ಕೇಳೋ ಮುಂಚೆ, ಎಲ್ಲರದು ಡಿಸಾಲ್ವ್ ಆಗೋಯ್ತು.
ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ. ದೇರ್ ಗ್ರೇಸ್. ಸರ್ ನನಗೂ ಹಾಗೆ ಅನ್ನಿಸ್ತು. ಪ್ರಶ್ನೆಗಳು ನನಗೂ ಏನು ಜಾಸ್ತಿ ಕೇಳೋಕ್ಕೆ ಸಂದರ್ಭಗಳು ಬರಲಿಲ್ಲ. ನಾನು ಕೇಳಿದಿರೋಂಥ ಪ್ರಶ್ನೆಗಳು ಕೂಡ ಉತ್ತರ ಕೊಟ್ಟರೆ ನೀವು. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಇನ್ನೊಂದು ಎಕ್ಸ್ಪೀರಿಯನ್ಸ್ನ ಬಿಗಿನಿಂಗ್ ಅಂತ ನಾನು ಅನ್ಕೋತೀನಿ, ನನ್ನ ಪಾಲಿಗೆ ಅಥವಾ ನಮ್ಮ ನೋಡುಗರ ಪಾಲಿಗೆ. ಸೊ ಇನ್ನೊಂದಷ್ಟು ಭೇಟಿಗಳು, ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಮುಂದೆ ಕಾಯ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸೊ ತುಂಬ ಥ್ಯಾಂಕ್ಸ್ ಗುರುಮ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಅಗೇನ್ ಅಂದರೆ ಇಷ್ಟೊಂದೆಲ್ಲ ಇದೆಯಾ ನಮ್ಮ ಪರಂಪರೆಯಲ್ಲಿ ಅನ್ನೋ ಒಂದು ದಿಗ್ಗೂಢ ಸ್ಥಿತಿ ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಇಷ್ಟೊಂದು ಎಲ್ಲ ಕಾರ್ಯಕ್ರಮಗಳು ಮಾಡಿ ಅಂದರೆ ಸ್ಪಿರಿಚುವಲ್ ಇಷ್ಟೆಲ್ಲ ತಿಳ್ಕೊಂಡು ಇನ್ ದ ಸೆನ್ಸ್ ಒಂದಷ್ಟು ತಿಳ್ಕೊಂಡಿದ್ದೀನಿ ಅಂತಂದಾಗ ಇನ್ನೂ ಇಷ್ಟೊಂದಿದೆ ಅನ್ನೋ ಒಂದು ಭಾವ ಕೊಡುತ್ತಲ್ಲ ನಮ್ಮ ಪರಂಪರೆ. ಅದ್ರ ಬಗ್ಗೆ ಒಂದು ಗೌರವ ಹೆಚ್ಚಾಗುತ್ತೆ. ಎಷ್ಟೊಂದು ನಾವು ಇದ್ರ ಆಳಕ್ಕೆ ಇಳಿದಿದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಮನಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಭಾವಕ್ಕೆ ಸಂಬಂಧಪಟ್ಟಂತೆ, ಬುದ್ಧಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಿರೋಂಥ ಅದರ ಒಂದು ಸಾಧನೆಯ ಪಥದಲ್ಲಿ ತುಂಬ ಮುಂದೆ ಹೋಗಿರುವಂಥ ವ್ಯಕ್ತಿ ತಾವು. ಸೊ ನಮ್ಮ ಜೊತೆ ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ತುಂಬ ವಿಶೇಷವಾದ ಒಂದು ಸಂದರ್ಶನ ನೀವು ನೋಡಿದ್ರಿ. ಗುರುಮಾ ಅಥವಾ ಸಕಲ್ಮಾ ಅವರೊಂದಿಗೆ ಶ್ರೀವಿದ್ಯಾ ಪರಂಪರೆಯ ಈ ಒಂದು ಸಾಧನೆಯಲ್ಲಿ ಅಗ್ರಗಣ್ಯರಲ್ಲಿ ಒಬ್ಬರು. ಈಗ ಸಾಕಷ್ಟು ಜನರಿಗೆ ಅದನ್ನು ಧಾರೆ ಎರಿತಾ ಇದ್ದಾರೆ. ಗುರುಮಾ ಅವ್ರನ್ನ ನೀವು ಸಂಪರ್ಕಿಸಬೇಕು ಅಥವಾ ಅವರ ಆಪ್ತ ಬಳಗದಲ್ಲಿ ಸೇರಬೇಕು ಅಥವಾ ನೀವು ಅವ್ರನ್ನ ಅಪ್ರೋಚ್ ಮಾಡಬೇಕು ಇನ್ ಸಮ್ ವೇ ಅಂತಂದರೆ ಅವರ ಇಮೇಲ್ ಐ ಡಿ ಅಥವಾ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೀವು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ, ನೀವು ಸಂಪರ್ಕಿಸಿ ಅಂತ ಕೇಳಿಕೊಂಡು ನಾನು ಈ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಿಮಗೇನು ಅನ್ನಿಸ್ತು ಇದನ್ನು ಕೇಳಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನುಮಾನಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅರ್ಥ ಆಗದೇ ಇದ್ದರೆ ಏನಾದರೂ ಅಥವಾ ಯಾವುದೋ ಅರ್ಥ ಆಗದೇ ಇದ್ದರೆ ಅದನ್ನೂ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ದಟ್ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಸಲ ಸಂದರ್ಶನದ ಮುಂದಿನ ಭಾಗ ಮಾತಾಡಿದಾಗ ಆ ಪ್ರಶ್ನೆಗಳಿಟ್ಕೊಂಡು ಅಥವಾ ಆ ವಿಚಾರಗಳನ್ನಿಟ್ಕೊಂಡು ನಾವು ಮತ್ತೊಂದಷ್ಟು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಿದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಸಾಗ್ತಾ ಇರಿ ಮಾನಸ್ ಸರೋವರದ ಈ ಒಂದು ಪಯಣದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.